ಫ್ರೆಶಸ್ ಡೇ ಇದೆ, ಅದಕ್ಕೆ ರೆಡಿಯಾಗಿ ಬಂದಿದ್ದೀವಿ. ಇವರು ನಮ್ಮ ಕಾಲೇಜ್ ಸೀನಿಯರ್ ಅಕ್ಕ, ಮಾವು ಮಾಡ್ತಾ ಇದ್ದಾರೆ. ಮಂಜು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲಿಗೆ ಇಷ್ಟೊಂದು ಚಂದ ರೆಡಿಯಾಗಿದ್ದೀವಿ ಅಂತ ನಾನು ಶಿಲ್ಪ. ಸೊ ಇವತ್ತು ಜೂನಿಯರ್ಸ್ ಎಂತಲೇ ಫ್ರೆಶಸ್ ಡೇ ಇದೆ, ಅದಕ್ಕೆ ರೆಡಿಯಾಗಿ ಬಂದಿದ್ದೀವಿ. ನೋಡಿ ಚಂದ ಕಾಣ್ತಿದ್ದೀವಿ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ಅದು ಏನೇ ಆಗಲಿ, ನಾವು ಎಷ್ಟು ಚಂದ ರಿಯಲಾಗಿ ಎಷ್ಟು ಚಂದ ಕಾಣ್ತೀವಿ, ನಾವು ಕಾಣೋ 20% ಆ ಕ್ಯಾಮ್ರಾದಲ್ಲಿ ಕಾಣಲ್ಲ, ಅಷ್ಟು ಅಸಹ್ಯವಾಗಿ ಕಾಣುತ್ತೆ ನಮ್ಮ ಮುಖಗಳು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇವತ್ತದು ವಿಡಿಯೋ ಚೆನ್ನಾಗಿ ಬರಲ್ಲ. ಹೌದು, ಯಾರು ರಿಯಲಾಗಿ ಚಂದ ಇರ್ತಾರೆ ಅವ್ರ ಮೊಬೈಲ್ ಕ್ಯಾಮ್ರಾದಲ್ಲಿ ಚಂದ ಬರಲ್ಲ ಅದು. ಮತ್ತು ಇವತ್ತದು ವಿಡಿಯೋ ಚಂದ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ನಮ್ಮ ಕಾಲೇಜು ಮೆಮೊರೇಬಲ್ ಡೇ ಅಂದರೆ ಬ್ಲಾಗ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ನೀವೆಲ್ಲರೂ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ಫುಲ್ಲು ಜಾಲಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ ಗೆಟ್ ಸ್ಟಾರ್ಟೆಡ್. ಶಿಲ್ಪ ಮತ್ತು ಸಹನಾ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಈ ಕಡೆನೂ ಅಷ್ಟೇ, ನಮ್ಮ ಕ್ಲಾಸವ್ರು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ತೋರಿಸ್ಕೊ. ಎಲ್ಲ ಚಂದ ರೆಡಿಯಾಗಿ ಬಂದಿದ್ದಾರೆ. ಇಲ್ಲಿ ನೋಡಿ ನಮ್ಮ ಕ್ಲಾಸು, ಇವಳು ಇಂಗ್ಲೀಷ್ ಹೀರೋಯಿನ್ ನೋಡಿ ಹೆಂಗಾಗವಳೆ ಅಂತ. ಎಲ್ಲ ಮಿಂಚ್ಕೊಂಡ್ಬಂದವ್ರೆ. RSS ನಾಯಕ ಅಂತ ನೋಡಿ, 2 ರಂಜಿತಾಗಳು. ಇವಳು ನೋಡಿ ಇಂಗ್ಲೀಷ್ ಹೀರೋಯಿನ್, ಮಸ್ತಾಗಿ ಬಂದಿದ್ದಾಳೆ. ಚೆನ್ನಾಗಿದೆ, ಆದರೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರಲ್ಲ. ಹೇಗೆ ಕಾಣಿಸ್ತಿದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಿದ್ಯಾ, ಆದರೆ ಲಾಗಲ್ಲಿ ಚೆನ್ನಾಗಿ. ನಮ್ಮ ಕ್ಲಾಸ್ ಬ್ಯೂಟೀಸ್ ಬಂದರು. ಸಹನಾ ನಮ್ಮ ಕಾಲೇಜಲ್ಲಿ ಜೂನಿಯರ್ಸ್ ರಂಗೋಲಿ ಎಲ್ಲ ಹಾಕಿ ಸ್ವಾಗತ ಮಾಡಿ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಮಾಡಿದರು, ಡೆಕೋರೇಷನ್ ಎಲ್ಲ ಮಾಡಿದರು. ತಮ್ಮನಿಲ್ಗ ನೀನಿದೆಯಲ್ವಾ ಫೋಟೋ ಕೊಡ್ಸೋಕ್ಕೆ. ನೋಡಿ ಗೈಸ್, ನಮ್ಮದು ಜೂನಿಯರ್ಸ್ಗಳು ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ಅಂತ ನೋಡಿ. ನಮ್ಮ ಜೂನಿಯರ್ಸ್ ಎಲ್ಲ ಫೋಟೋ ತೆಗಿಯೋಕ್ಕೆ ಯಾವ ಥರ ಫೋಟೋ ಫ್ರೇಮ್ ರೆಡಿ ಮಾಡಿದ್ದಾರೆ ಅಂತ ಚಂದ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈ ಅಂಕಲಿಗೆ ನನ್ನೇ ಕಾಣೋದಾಗ್ಲಿಂದ ಕರಿತಾನೇ ಇದ್ದಾರೆ ನೋಡಿ. ನಮ್ಮ ಜೂನಿಯರ್ಸ್ ನಮ್ಮದು ಸೂಪರ್ ಜೂನಿಯರ್ಸಿಗೆ ಫ್ರೆಶಸ್ ಡೇ ಕೊಡ್ತಾ ಇರೋದಲ್ವ. ಸೊ ಅವರೆಲ್ಲ ವೆಲ್ಕಮ್ ಮಾಡೋಕ್ಕೆ ನಿಂತ್ಕೊಬಿಟ್ಟಿದ್ರು. ಎಲ್ಲ ಚೆಂದ ಬಂದಿದ್ದರು ರೆಡಿಯಾಗಿ ವೆಲ್ಕಮ್ ಮಾಡೋಕ್ಕೆ. ಒಂದೊಂದು ಕಮಿಟೀಲಿ ಇದ್ದವರು ಒಂದೊಂದು ಕೇರಳ ಸ್ಯಾರಿ ಆ ಥರ ಎಲ್ಲ ಉಟ್ಕೊಬಂದಿದ್ರು. ನೋಡೋಕ್ಕೆ ಚೆಂದ ಇತ್ತು. ಒಳಗೆ ಫುಲ್ಲು ಡೆಕೋರೇಷನ್ ಮಾಡಿಟ್ಟಿದ್ರು. ಆ್ಯಕ್ಚುಲಿ ಜಾತ್ರೆ ಥರ ರೆಡಿ ಆಗಿದ್ದೀವಿ ಅಂದ್ಕೊಂಡು ಮಿರರ್ ಹತ್ರ ನೋಡ್ಕೊತಾ ಇದ್ದೀವಿ. ಬಟ್ ಜಾತ್ರೆ ಥರ ಏನು ರೆಡಿ ಆಗಿಲ್ಲ, ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ 9 ಗಂಟೆಗೆ ಬರೋಕ್ಕೆ ಹೇಳಿದರು. ನಾವು 9:30 ಆಗೋಷ್ಟಿಗೆ ಬಂದು, ಮತ್ತು ಅಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡು ಆಡಿಟೋರಿಯಂ ಒಳಗೆ 10 ಗಂಟೆಗೆ ಬಂದು, ಆಮೇಲೆ ಸ್ವಲ್ಪ ಹೊತ್ತು ಕೂತಾಯಿದ್ದು, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತಿಲ್ಲ ಅಂದ್ಕೊಂಡು. ಆಮೇಲೆ ಸ್ವಲ್ಪ ಹೊತ್ತಾದೊತ್ತಿಗೆ ನಮ್ಮದು ಫ್ರೆಶರ್ಸ್ನೆಲ್ಲ ವೆಲ್ಕಮ್ ಮಾಡಿದರು. ಸೊ ಎಲ್ಲರೂ ನೋಡಿ ಗಿಚ್ಚಿ ಗಿಲಿಯಾಗಿ ರೆಡಿಯಾಗಿ ಬರ್ತಾಯಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಟೀಚರ್ಸ್ ಎಲ್ಲ ಇಂಥ ಜ್ಯೋತಿ ಬೆಳಗಿಸ್ತಾ ಇದ್ದರು.
ನಮ್ಮದು ಸೂಪರ್ ಜೂನಿಯರ್ಸಿಗೆಲ್ಲ ಅವ್ರದ್ದು ಸೀನಿಯರ್ ಅಂದರೆ ನಮ್ಮದು ಜೂನಿಯರ್ ಒಂದು ಹೆಸರು ಕೊಟ್ಟಿದ್ರು ಅವ್ರದ್ದು ಬ್ಯಾಚಿಗೆ. ಅವರಿಗೆ ಮಸ್ತಾಗಿ ಹೆಸರು ಕೊಟ್ಟಿದ್ರು, ಬ್ರೇವ್ ಬಟಾಲಿಯನ್ಸ್ ಅಂದ್ಬಿಟ್ಟು ಸಕ್ಕತ್ತಾಗಿತ್ತು ಅವರಿಗೆ ಕೊಟ್ಟಿರೋ ಹೆಸರು. ನಮ್ಮ ಕ್ಲಾಸ್ ಮಕ್ಕಳಿಗೆ ಯುವ ರತ್ನಗಳು ಅಂತ ನಮ್ಮ ಸೀನಿಯರ್ಸ್ ನಮಗೆ ಕೊಟ್ಟಿರೋದು. ನಾವು ನಮ್ಮದು ಜೂನಿಯರ್ಸಿಗೆ ಹಿಬ್ಬನಿಗಳು ಅಂತ ಕೊಟ್ಟಿದ್ದು. ಸೊ ಅವರು ಅವ್ರ ಜೂನಿಯರ್ಸಿಗೆ ಬ್ರೇವ್ ಬಟಾಲಿಯನ್ಸ್ ಅಂತ ಕೊಟ್ಟಿದ್ರು. ಮತ್ತು ನಮ್ಮ ಜೂನಿಯರ್ಸ್ ಒಬ್ಬೊಬ್ಬರೇ ಬಂದು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾಯಿದ್ರು. ಮತ್ತು ಎಲ್ಲರಿಗೂ ಥರ ವೆರೈಟಿ ಗೇಮ್ಸ್, 100 ಮೆಂಬರ್ಸ್ಗೂ 100 ವೆರೈಟಿ ಗೇಮ್ಸ್ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು, ಮಸ್ತಾಗಿತ್ತು, ಫುಲ್ ಫನ್ನಿ ಆಗಿತ್ತು. ಇವರಿಗಂತೂ ಏನು ಗೇಮ್ ಕೊಟ್ಟಿದ್ರು ಅಂದರೆ ಕಾಗೆ ಥರ ಕಿರ್ಚಬೇಕು ಅಂತ ಕೊಟ್ಟಿದ್ದರು. ನಮ್ಮ ಜೂನಿಯರ್ಸ್ ಅಂತೂ 100 ಮೆಂಬರ್ಸ್ಗೂ 100 ವೆರೈಟೀಸ್ ಆಫ್ ಗೇಮ್ನ ಪ್ಲ್ಯಾನ್ ಮಾಡಿದರು. ಸೊ ಎಲ್ಲರಿಗೂ ಆಡಿಸಿದ್ರು. ನಮ್ಮ ಕೆಟಗರಿ ನಮ್ಮದು ಈ ಜೂನಿಯರಿಗೆ ಸ್ಯಾರಿ ಉಡಬೇಕು ಅಂತ ಸಿಕ್ಬಿಟ್ಟಿತ್ತು. ಸ್ಟೇಜ್ ಮುಂದೆ ಎಲ್ಲರ ಮುಂದೆ ಸ್ಯಾರಿ ಉಟ್ಕೊಂಡು ನಿಂತಿದ್ರು. ಹೇಗೋ ಕಷ್ಟಪಟ್ಟು ಹರಸಾಹಸ ಮಾಡಿ ಕೊನೆಗೂ ಸ್ಯಾರಿ ಉಟ್ಟ ಅವರು. ಹಲೋ ಗೈಸ್, ಫಂಕ್ಷನ್ ಇನ್ನೂ ಮುಗ್ದಿಲ್ಲ. ನನಗಂತೂ ಫುಲ್ ಹೊಟ್ಟೆ ಹಸಿತಾಯಿತು. ಈಗ ಫೋಟೋಶೂಟ್ ಮಾಡೋಣ ಅಂತ ಬಂದು, ಯಾಕಂದರೆ ಮಧ್ಯಾಹ್ನ ಮೇಲೆ ಊಟ ಆದಮೇಲೆ ಅಸಹ್ಯ ಕಾಣ್ತದೆ, ಅಂದರೆ ಲಿಪ್ಸ್ಟಿಕ್ ಎಲ್ಲ ಅವಕ್ಕೆ ಒಂಥರ ಬೆವರಿರ್ತೀವಿ, ಚಂದ ಕಾಣಲ್ಲ ಅಂದ್ಬಿಟ್ಟು ಇಲ್ಲೇ ಬಂದು ನೋಡಿ ಹರ್ಷಿತಾ ಪೋಸ್ ಕೊಡ್ತಾ ಇದ್ದಾರೆ. ಶಿಲ್ಪ ಕ್ಯಾಮರಾಮ್ಯಾನ್ ಆಗಿದ್ದಾಳೆ. ಹರ್ಷಿತಾ ಲೇಟ್ ಬಂದಿದ್ದಾಳೆ, ಬೆಳಿಗ್ಗೆ ಬಂದೇ ಇಲ್ಲ, ನಾವೆಲ್ಲ ಹೋಗಿ ಕೂತ ಮೇಲೆ ಬಂದಿದ್ದಾಳೆ. ಅವಳಂತೂ ಬೇರೆ ಯಾವಾಗಲೂ ಬಿಸಿನೇ ಇರ್ತಾಳೆ. ಎಲ್ಲ ಬೆಳಿಗ್ಗೆಯಿಂದ ನಾವೇನು ತಿಂದೇ ಇಲ್ಲ, ಫುಲ್ ಹಶ್ವಾಗಿದೆ. ನೋಡಿದ್ರೆ ಇಲ್ಲೇನು ಕೊಡ್ತಾನೆ ಇಲ್ಲ, ಸ್ನಾಕ್ಸ್ ಕೊಡ್ತಿಲ್ಲ ಗೊತ್ತಾ, ಕಾಫಿನೂ ಕೊಟ್ಟಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಲ್ಲಿ ಊಟ ಇಟ್ಟಿರೋದು ನೋಡಿದ್ವಿ, ಸಕ್ಕತ್ತಾಗಿದೆ. ಚೆನ್ನಾಗಿದ್ರೆ ಬಾರಿಸೋದು ಈಗ ಒಂದು 1 ಅವರಲ್ಲಿ ಬಾರ್ಸಕ್ಕೆ ಹೋಗ್ತೀವಿ. ಹಾಂ ಅದು ಬೇಕು. ಏನೋ ಮಾಡ್ತಿದ್ದಾರೆ ಅಂತ ಚಂದ ಇಲ್ಲ ಕಣೆ. ಕೊನೆಗೂ ಊಟ ಟೈಮ್ ಆಯಿತು, ಊಟ ಮಾಡೋಕ್ಕೆ ಹೋಗ್ತಾಯಿದ್ದು. ನೋಡೋತ್ತಿಗೆ ರಾಜರಿಗೆ ಕೊಡೋ ಥರ ಚೆಂದ ಇತ್ತು. ಊಟ ಮಾತ್ರ ತುಂಬ ವೆರೈಟಿ ಇತ್ತು. ಶಿಲ್ಪ ನೋಡಿ ತಿನ್ನಕ್ಕೆ ಮುಂದೆ ನಿಂತವಳೆ. ಅಯ್ಯೋ, ಅಲ್ಲಿ ವಾಟರ್ ಬಾಟ್ಲ್ ಇಟ್ಟಿದ್ರು, ನನ್ನ ಕಾಲ ಮೇಲೆ ಬಿದ್ದು ಕಾಲೆಲ್ಲ ನೋವು ಬಿಟ್ಟಿತ್ತು ನನಗಂತೂ. ಕೊನೆಗೂ ಊಟ ಬಡಿಸ್ಕೊಂಡು ಬಂದು, ಏನು ಪನ್ನೀರ್ ಕರಿ ಏನೋ ಇತ್ತು, ಮತ್ತು ಅದೇನು ಸ್ವೀಟ್ ಅಂತಲೇ ನಂಗೆ ಗೊತ್ತಾಗಿಲ್ಲ. ಮತ್ತು ಪರೋಟ ಇತ್ತು, ಪಲಾವ್ ಇತ್ತು, ಪಿಚಿಡಿ ಇತ್ತು, ಮತ್ತು ಬೋಂಡ ಇತ್ತು. ಚಂದ ಊಟ ಮಾಡಿಕೊಂಡು ಹೊಟ್ಟೆ ತುಂಬ. ಆಮೇಲೆ ಪುನಃ ಅನ್ನ, ಸಾರು, ಉಪ್ಪಿನಕಾಯಿ, ಬಾಳೆಹಣ್ಣು, ಮಜ್ಜಿಗೆ ಅಂದ್ಕೊಂಡು ತುಂಬ ವೆರೈಟೀಸ್ ಇತ್ತು. ನೋಡಿ ಎಲ್ಲರೂ ಹೇಗೆ ತಿಂತಾ ಇದ್ದಾರೆ ಅಂತ. ನಿನ್ನೆ ಝೂಮ್ ಹಾಕಿದ್ದೀನಿ ನೋಡು.
ಸೊ ಈಗ ವಾಶ್ರೂಮಲ್ಲಿ ಬಂದುಬಿಟ್ಟು ಒಮ್ಮೆ ಮಿರರ್ ನೋಡ್ಕೊಂಡು ಹೋಗೋಕ್ಕೆ ಬಂದು. ನೋಡಿ ಗೈಸ್, ನಮ್ಮ ಕ್ಲಾಸ್ ಮಾಡೆಲ್ ವಿಡಿಯೋ ತೆಗಿತಿದ್ದಾಳೆ. ಅಯ್ಯೋ ಇಲ್ಲ ನೋಡಿ, ನಮ್ಮ ಕ್ಲಾಸ್ ಗರ್ಲ್ಸ್. ಏನಾದರೂ ಮಾತಾಡಿ, ಸ್ವಲ್ಪ ನಿಮ್ಮ ಅಭಿಪ್ರಾಯ ಎಲ್ಲ ಹೇಳಿ. ಹಾಯ್. ಊಟ ಹೇಗಿತ್ತು? ಏನು ತುಂಬ ಇಷ್ಟ ಆಯಿತು? ಯಾವ ಸ್ವೀಟ್ ಅದು? ತಿನ್ಕೊ ಬಂದವ್ರೆ. ಚೆನ್ನಾಗಿತ್ತು ಊಟ. ಈಗ ಹೋಗಿ ನಿದ್ದೆ ಮಾಡೋದು. ಹೌದು, ಡ್ಯಾನ್ಸ್ ಮಾಡಬೇಕಲ್ವ? ನೀವೆಲ್ಲ ಊಟ ಮಾಡಿ, ಚೆನ್ನಾಗಿರಿ, ನಿದ್ದೆ ಮಾಡಿ. ಏನಾದರೂ Be happy. Take it as baby pressure. ಮಾತಾಡು. ಬಾಯ್ ಬಾಯ್. ಸುಂದರ ಯುವತಿಯಗಳು ಫೋಟೋಶೂಟ್ಗೆ ಮಾಡ್ತಾ ಇದ್ದಾರೆ. ನಾಚಿಕೆ, ನಮ್ಮ ಕ್ಲಾಸ್ ಮಕ್ಕಳಿಗೆಲ್ಲ ನಾಚಿಕೆ ಗೈಸ್, ಫುಲ್ ನಾಚಿಕೆ. ಅವಳು ನೋಡಿ ಹೀರೋಯಿನಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಕೂತಾಳೆ. ನಾಚಿಕೆ ಸ್ಟಾರ್ಟ್ ಆಯಿತು. ದಿವ್ಯನಿಗೆ ನಾಚಿಕೆ ಸ್ಟಾರ್ಟ್ ಆಯಿತು ಗೈಸ್. ಮನೋಹರಣಿ ನೋಡಿ ಮಾಡೆಲ್ ಆಗಿ ಬಂದಿದ್ದಾಳೆ, ಫುಲ್ ಫ್ಯಾನ್ಸಿಯಾಗಿ ಬಂದಿದ್ದಾಳೆ. ಇವಳು ನೋಡಿ ಸಂಸ್ಕೃತ ನಾರಿ ಥರ ಬಂದಿದ್ದಾಳೆ, ಫುಲ್ ನಾಚಿಕೆ. ಇಲ್ಲಿ ಹೊಸ ನಾರಿಗಳು ಬಂದಿದ್ದಾರೆ. ಎಲ್ಲ ಸೌಂಡ್ ಎಲ್ಲ ಚಂದ ರೆಡಿಯಾಗಿ ಚಂದ ಬಂದಿದ್ದಾರೆ. ಇವಳಿಗೆ ಸ್ಪೆಕ್ಸ್ ಬಂದಿದೆ ನೋಡಿ ಗೈಸ್. ತಾರಾಬೇಂದ್ರ ಮನೆಗೆ ಹೋಗೋತ್ತಿಗೆ ಸ್ಪೆಕ್ಸ್ ಸಿಕ್ತಿಲ್ಲ, ಈಗ ಸ್ಪೆಕ್ಸ್ ಬಂದಿದೆ. ಹಾಂ, ಕೇಳಿಸಲ್ಲ. ಚೆನ್ನಾಗಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ, ಆಯ್ತಾ? ಸಬ್ಸ್ಕ್ರೈಬ್ ಟು ಇವಳು ಎಲ್ಲ ತೋರಿಸ್ಬಿಟ್ಲು ಗೈಸ್. ಹಿಡ್ಕೊ ಆಯ್ತು, ಫೋಟೋ ತಗೊಳ್ತೀನಿ. ಹಲೋ ಗೈಸ್, ನನ್ನ ಜೊತೆ ಇದ್ದಾಳೆ ಮಂಜು. ಅವಳೊಂದೆರಡು ಮಾತಾಡ್ತಾಳೆ. ಏನಾದ್ರು ಮಾತಾಡು. ಈಗ ಮಧ್ಯಾಹ್ನ ಊಟ ಆಯಿತು ಗೈಸ್. ಈಗ ಸುಮ್ಮನೆ ಅಲ್ಲಿ ಒಳಗೋದ್ಮೇಲೆ ಈಗ ಕಲ್ಚರಲ್ ಇವೆಂಟ್ಸ್ ಇರುತ್ತೆ. ಸೊ ನಮ್ಮದು ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆ ತುಂಬ ಹೊತ್ತು ಕೂತು ಬೋರ್ ಆಗಿದೆ ಬೆಳಗಿಂದ. ಹೌದಾ? ಆಮೇಲೆ ಅದಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಶಿಲ್ಪನ ಅವಳದು ಕ್ಯಾಮ್ರಾ ಚಂದ ಇದೆ ಅಂತ ಅಂದ್ಬಿಟ್ಟು ಅವಳನ್ನ ಹಿಡ್ಕೊಂಡು ಯಾರು ಬಿಡ್ತಾನೆ ಇಲ್ಲ. ಅವಳೆಲ್ಲರಿಗೂ ಫೋಟೋ ತೆಗೆದುಕೊಡ್ತಾ ಇದ್ದಾಳೆ ಪಾಪ. ಇವರು ನಮ್ಮ ಕಾಲೇಜ್ ಸೀನಿಯರ್ ಅಕ್ಕ, ಮೌನ ಅಂತ. ಅವರಿಗೆ ಮೌನ ಅನ್ನೋ ಹೆಸರು ತುಂಬ ಇಷ್ಟ ಅಂತೆ. ಮಾಡ್ತಿರ್ತಾನ? ಮಾಡು ಅಂತ ಹೇಳಿದ್ದೀನಿ. ಎಲ್ಲ ಖಾಲಿ ಆಯಿತು. ತುಂಬ ಜನ ಊಟ ಮಾಡಿ ಹೋಗಿದ್ದಾರೆ. ಇವರು ನೋಡಿ, ಇವರು ಕಾಶ್ಮೀರದವರು. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಏನು ಹೆಸರು ಯೂಟ್ಯೂಬ್ ಚಾನಲ್ಗೆ? ಮೌನ ಪೂಜಾರಿ ಕ್ರಿಯೇಷನ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಶಿಲ್ಪಾ ದ್ಯಾಮ್ಕಾಡ್. ಶಿಲ್ಪಾ ಬ್ಲಾಗ್ಸ್. ಕೀಪ್ ಇಟ್ ಅಪ್. ಡೋಂಟ್ ಸಬ್ಸ್ಕ್ರೈಬ್. ಹಿಂದಿ ವಿಲೆ. ಅವರಂತೂ ಕಾಶ್ಮೀರದವರು ಕನ್ನಡ ಚಂದ ಕಲ್ತ್ಬಿಟ್ಟಿದ್ದಾರೆ. ಎಷ್ಟು ಚಂದ ಮಾತಾಡ್ತಾರೆ ನೋಡಿ. ಈಗ ಮಧ್ಯಾಹ್ನ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಬಂದು ಹಾಲಲ್ಲಿ ಕುತ್ಕೊಂಡು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಕಲಿಕರವಿಲ್ಲದ ಪಟುಕರದ
ಕೊನೆಗೂ ಫಂಕ್ಷನ್ ಎಲ್ಲ ಮುಗೀತು. ಸೊ ಅವರು ಬ್ಯಾಚ್ ಅವರು ಫೋಟೋಸ್ ಎಲ್ಲ ತೆಗಿತಾಯಿದ್ರು ಜೂನಿಯರ್ಸ್ಗಳು. ಎಲ್ಲರೂ ಆಡಿಟೋರಿಯಮಿಂದ ಹೋಗಿಬಿಟ್ಟಿದ್ರು. ನಮಗೆ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಇತ್ತು ಅಂದ್ಬಿಟ್ಟು ಶಿಲ್ಪ ಆ್ಯಂಕರಿಂಗ್ ಇದ್ಲು, ಕನ್ನಡ ರಾಜ್ಯೋತ್ಸವ ಇತ್ತು. ಸೊ ಹಾಗಾಗಿ ನಾವೆಲ್ಲ ಅಲ್ಲೇ ಕೂತಿದ್ದೆ. ಅದು ತೋರಿಸ್ಬೇಕಾ ನೋಡಿ, ನಾಳೆ ಪ್ರೋಗ್ರಾಮ್ಗೆ ಅವನು ರೆಡಿ ಮಾಡ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಟಾಟಾ, ಲವ್ ಯು ಆಲ್. ಹಾಗೆಯೇ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.